ಮಾತನಾಡಿ ಹೇಳ್ತಾ ಇದ್ದೇನೆ. 24ನೇ ಪಾಯಿಂಟ್ ರಿಪೀಟ್ ಆಗಿದೆ. ದಯವಿಟ್ಟು 25 ಸರ್ಕಾರಿ ಕನ್ನಡ ಶಾಲೆಗಳಿಗೆ ಅಲ್ಪಭಾಷಿಕ ದರ್ಜೆಯನ್ನು ನೀಡಿ ಸವಲತ್ತನ್ನು ನೀಡಬೇಕು. ಮಹಾರಾಷ್ಟ್ರ ಸರ್ಕಾರವು ಅಲ್ಪಭಾಷಿಕ ಸಂಸ್ಥೆಗಳಿಗೆ ಅಲ್ಪಭಾಷಿಕ ದರ್ಜೆ ನೀಡಿದೆ. ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಸಹಿತ ಅಲ್ಪಭಾಷಿಕ ದರ್ಜೆಯನ್ನು ನೀಡಬೇಕು ಅಂತಕ್ಕಂಥ ಈ ಒಂದು ವಿಚಾರವನ್ನ ನಾವು ಈ ಸಭೆಯ ಮುಂದೆ ಇಡ್ತಾ ಇದ್ದೀವಿ. ಇವೆಲ್ಲ 1ರಿಂದ 24ರವರೆಗೆ ನಮ್ಮ ಸಮಸ್ಯೆಗಳು ಈ ಸಭೆ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನಮ್ಮ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಮೂಲಕ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಇಲ್ಲಿ ಮಟ್ಟ ನಮ್ಮ ಅಧ್ಯಕ್ಷರು ಆದರ್ಶ್ ಕನ್ನಡ ಬಳಗ ಮಲ್ಲಿಕ್ ಜಾನ್ ಶೇಖ್ ಅವರು ಮಾತಾಡಿದ್ದಾರೆ. ನಮ್ಮ ಮಾಧ್ಯಮದ ಸಮುದ್ರಗೋಸ್ಕರ ಮತ್ತೆ ಸ್ಪಷ್ಟೀಕರಣ. ನಮ್ಮ ಮಹಾರಾಷ್ಟ್ರದಲ್ಲಿರುವಂತ ನಮ್ಮ ಕನ್ನಡಿಗರು ಯಾರಿದ್ದಾರೆ ಅವರ ಹಿತರಕ್ಷಣೆ ಹಾಗೂ ಸಮಸ್ಯೆಗಳ ಕುರಿತು ಒಂದು ಚರ್ಚೆ ಆಗ್ಬೇಕಂತ ಹೇಳಿ ಮಾನ್ಯ ಗಡಿ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಪ್ರವಾಸೋದ್ಯಮ ಹಾಗೂ ಕಾನೂನು ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ ಸಾಹೇಬರ ಡೈರೆಕ್ಷನ್ ಅಂತೆ ಇವತ್ತು ಜಿಲ್ಲಾಡಳಿತದಿಂದ ನಾನು ಮತ್ತು ನಮ್ಮ ಪೊಲೀಸ್ ಕಮಿಷನರ್ ಅವರು ಹಾಗೂ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಒಂದು ಸಭೆಯನ್ನು ನಾವು ಕರೆದಿದ್ದೀವಿ. ಅದರಲ್ಲಿ XMLA ಸಾವಂತ್ ಸಾಹೇಬ್ ಹಾಗೂ ಎಲ್ಲ ಯಾರು ಕನ್ನಡಿಗರು ಹೋರಾಟಗಾರರು ಮಹಾರಾಷ್ಟ್ರದಲ್ಲಿದ್ದಾರೆ ಅವರ ಬೇಡಿಕೆಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ತಾವೆಲ್ಲರೂ ಬಂದಿದ್ದೀರ. ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಮೂಲ ಉದ್ದೇಶ ಏನಂದ್ರೆ, ಸುಮಾರು ತಿಂಗಳ ಹಿಂದೆ ನಮ್ಮ ಬೆಳಗಾವಿನಲ್ಲಿರುವಂತ ಮರಾಠಿ ಭಾಷೆಯಲ್ಲಿ ಯಾರು ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಇದ್ದಾರೆ ಅವರಿಗೋಸ್ಕರ ನಾವು ಇಲ್ಲಿ ಒಂದು ಸಭೆ ಮಾಡಿದ್ವಿ. ಇದರ ಎಕ್ಸ್ಟೆನ್ಷನ್ ಆಗಿ ಯಾರು ಕನ್ನಡಿಗರು ಮಹಾರಾಷ್ಟ್ರದಲ್ಲಿದ್ದಾರೆ ಅವರಿಗೆ ಕರ್ನಾಟಕ ಸರ್ಕಾರದಿಂದ ಇನ್ನೂ ಯಾವ ರೀತಿಯ ಸವಲತ್ತುಗಳನ್ನು ನಾವು ಕಲ್ಪಿಸಲಿಕ್ಕೆ ಸಾಧ್ಯವಿದೆಯೋ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಘನ ಸರ್ಕಾರದಿಂದ ಈ ಒಂದು ಸಭೆಯನ್ನು ನಾವು ಆಯೋಜನೆ ಮಾಡಬೇಕಂತ ನಿರ್ದೇಶನ ನಮಗೆ ನೀಡಲಾಗಿದೆ. ಅದರಂತೆ ಈ ಸಭೆಯನ್ನು ಮೂಲ ಪ್ರಶ್ನೆ ಇಲ್ಲಿ ಏನಂದ್ರೆ, ಮಹಾರಾಷ್ಟ್ರದಲ್ಲಿರುವಂತಹ ಕನ್ನಡ ಮಾಧ್ಯಮ ಶಾಲೆಗಳಿಗೆ ನಾವು ಕರ್ನಾಟಕ ಸರ್ಕಾರದಿಂದ ಯಾವ ರೀತಿಯ ಸವಲತ್ತುಗಳು ಇನ್ನೂ ಹೆಚ್ಚಾಗಿ ನಾವು ಕಲ್ಪಿಸಲಿಕ್ಕೆ ಸಾಧ್ಯ. ಮಹಾರಾಷ್ಟ್ರ ಸರ್ಕಾರ ಅದೇ ರೀತಿ ನಮ್ಮ ಮರಾಠಿ ಮಾಧ್ಯಮ ಶಾಲೆಗಳಿಗೆ, ಕರ್ನಾಟಕದಲ್ಲಿರುವಂತಹ ಮರಾಠಿ ಮಾಧ್ಯಮ ಶಾಲೆಗಳಿಗೆ ಅದೇ ರೀತಿ ಸವಲತ್ತುಗಳನ್ನು ಕೊಡ್ತಾ ಇರ್ತವೆ. ಕರ್ನಾಟಕ ಸರ್ಕಾರನು ಕೊಡ್ತಾ ಇರ್ತದೆ. ಇನ್ನೂ ಹೆಚ್ಚಾಗಿ ನಾವು ಏನ್ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಚರ್ಚೆ. ಅದಲ್ಲದೆ ವಿವಿಧ ಕರ್ನಾಟಕ ಸರ್ಕಾರದ ರಾಜ್ಯ ಮಟ್ಟದ ಸ್ಕೀಮ್ಸ್ ಏನಿದಾವೆ ಅದನ್ನು ಮಹಾರಾಷ್ಟ್ರದಲ್ಲಿರುವಂತಹ ಕನ್ನಡಿಗರಿಗೆ ಯಾವ ರೀತಿ ನಾವು ಇನ್ನೂ ಸರಳತೆಯಿಂದ ನಾವು ಮುಟ್ಟಿಸಲಿಕ್ಕೆ ಸಾಧ್ಯ ಅದರ ಬಗ್ಗೆ ಈ ಚರ್ಚೆಯನ್ನು ಮಾಡ್ತೇವೆ. ಸೊ ಬಹಳ ಸಂಕ್ಷಿಪ್ತವಾಗಿ 25 ಪಾಯಿಂಟ್ಸ್ ತಾವು ಇಲ್ಲಿ ಪ್ರಸ್ತಾಪ ಮಾಡಿದ್ದೀರ. ಈಗ ನಮ್ಮ ಅಧಿಕಾರಿಗಳು ಇಲ್ಲಿದ್ದಾರೆ. ತಾವಿಲ್ಲೇ ಏನಾದರೂ ಮಾತಾಡಲಿಕ್ಕೆ KSRTC ಇದ್ದೀನಿ ಸರ್. ಏನಾಗ್ಯದ ಇಲ್ಲಿ ನಿಮ್ಮಲ್ಲಿದ್ದು ಉದಾಹರಣೆ ಕೊಡ್ಬೇಕಂದ್ರೆ ಟಿಲಾರಿ ಡ್ಯಾಮ್, ಸರಿ, ಚಂದಗಢ ಹತ್ತದ ಮಹಾರಾಷ್ಟ್ರದಲ್ಲಿ. ಇಲ್ಲಿದು ಬಾಂಡ್ರಿ ನಿಂತದು 10-15 ಕಿಲೋಮೀಟರ್ದಾಗ ಊರ. ಅಲ್ಲಿದು ಎಲ್ಲ ಕಾಂಟ್ಯಾಕ್ಟ್ ಬೆಳಗಾವ್ ಕಡೆ. ಅದೇ ರೀತಿ ನಮ್ಮಲ್ಲಿ ಜದಿಂದ ಎಲ್ಲ ವಿಜಾಪುರ್, ಅಥಣಿ, ಇಂಡಿ, ಚಡ್ಚನ್ ಈ ಕಡೆ ಎಲ್ಲ ಕಾಂಟ್ಯಾಕ್ಟ್ ಆಗ. ಅಲ್ಲಿ ಬಸ್ ಬರುವುದಿಲ್ಲ. ಅದು ಒಂದು ಬಸ್ ಒಂದು ಅರೇಂಜ್ಮೆಂಟ್ ಮಾಡಿದ್ರೆ ಭಾಳ ಚಲೋ ಅದ. ಮತ್ತೊಂದು ಸರ್, ಈಗ ನಿಮಗೆ ಚಂದಗಢದಾಗ ಇದು ಸಾರಿ ಮಹಾರಾಷ್ಟ್ರ ಮತ್ತು ಗೋವಾ ಬೌಂಡ್ರಿ ಮೇಲೆ ಟಿಲಾರಿ ಡ್ಯಾಮ್. ಅದರಿಂದ ಆ ಟಿಲಾರಿ ಡ್ಯಾಮ್ ನಿಮ್ಮದು ಬೇಡಿಕೆ ಅದ ಈ ಬೆಳಗಾವ್ ನೀರು ಕೊಡ್ಬೇಕಂತ. ಅದು ಹೈಡ್ರೋ ಪ್ರಾಜೆಕ್ಟ್ ಅದ. ಅದರಲ್ಲಿ ನಮ್ಮ ಮಹಾರಾಷ್ಟ್ರ ಗೌರ್ಮೆಂಟ್ದಿಂದ ಇದಕ್ಕಿಂತ ಮೊದಲು
ನಮ್ಮ ಚಂದಗಡ ಎಕ್ಸ್ MLA ರಾಜೇಶ್ ನಾಯ್ಕ್ ಇವ್ರದಿಂದ ನಾವು ಮತ್ತು ಈ ಕಡೆ ಚಂದಗಡ ಮತ್ತು ಆ ಕಡೆ ಜತ್ ಈ ಒಂದಿನ ಮೀಟಿಂಗ್ ನಮ್ಮಲ್ಲಿ ಅಲ್ಲಿ ಜಾಯಿಂಟ್ ಮೀಟಿಂಗ್ ಆಗ್ಯದ. ಅದರಿಂದ ಮತ್ತೊಂದು ಅಲಮಟ್ಟಿ ಡ್ಯಾಮ್ ಪ್ರತಿ ವರ್ಷ ಇದು ಬರ್ತದೆ, ಫ್ಲಡ್ ಬರ್ತದೆ. ಆಳ್ಯಾಗ ನಿಮ್ಮ ಅಲಮಟ್ಟಿ ಡ್ಯಾಮ್ ಲೆವೆಲ್ 570 ಮೀಟರ್ಸ್ ಇದು ಕಾನ್ಸ್ಟೆಂಟ್ ಇಡಬೇಕಾಗ್ತದೆ. ಅಂದರೆ ಬೆಳಗಾವಿ ಜಿಲ್ಲಾ ಮತ್ತು ಸಾಂಗ್ಲಿ ಜಿಲ್ಲಾ, ಕೊಲ್ಹಾಪುರ ಜಿಲ್ಲಾ ಮತ್ತು ವಿಜಯಪುರ ಇಲ್ಲಿ ಫ್ಲಡ್ ಬರುವುದಿಲ್ಲ. ನಾವೇನಾಯ್ತು ಅದೇ ಫ್ಲಡ್ ನೀರು ಆ ಕಡೆ ಮಳೆಗಾಲದಾಗ ನಮಗೆ ಕೊಡ್ರಿ, ಈ ಕಡೆ ಸಮರ್ ಸೀಸನ್ದಾಗ ಗಿವ್ ಆ್ಯಂಡ್ ಟೇಕ್ ಈ ಕನ್ಸೆಪ್ಟ್ನಲ್ಲಿ ಯಾರೇ ಈ ಗಡಿ ಭಾಗದ ನೀರು ಮಾನವತದಿಂದ ಕೊಡ್ಬೇಕು. ಇಲ್ಲಿ ತನಕ ನಾವು 6 TMC ನೀರು ಮಾನವತದಿಂದ ಈ ಬೆಳಗಾವಿ ಡಿಸ್ಟ್ರಿಕ್ಟ್ ಕೊಟ್ಟಿದ್ವಿ, ಅದೇ ರೀತಿ ನಮಗೆ ಆ ಕಡೆ ಸಿಗಬೇಕು. ಇಲ್ಲಿ ಮಟ್ಟ ನಾವು ಸುದೀರ್ಘವಾಗಿ ಈ ಒಂದು ಚರ್ಚೆಯನ್ನು PWD ರಸ್ತಾ ನಮ್ಮಲ್ಲಿ ದಾಂಡಮಾದೇವಿ ನಿಮ್ಮಲ್ಲಿ ಕರ್ನಾಟಕ 100% ಮಂದಿ ಬರ್ತದೆ. ನಿಮ್ಮ ಬೌಂಡ್ರಿ ಒಳಗೆ ಉದಾಹರಣೆ ಕೊಡುವುದಂದ್ರೆ ಅಥಣಿ ಮುಚ್ಚಂಡಿ ಕೊಟ್ಟಲ್ಗಿ ಬಾರ್ಡರ್, ಆ ಕಾಲದು ಬಿಜಾಪುರದಿಂದ ನಮ್ಮ ಗುಡ್ಡಾಪುರ ಬಾರ್ಡರ್, ತಿಕ್ಕೋಡಿ ಬಾರ್ಡರ್, ಆ ಕಾಲದು ಇಂಡಿದಿಂದ ಉಮ್ದಿತನ ಚಳಚನ ಉಮ್ದಿತನ ಇದು ಹಾದಿ ಬಹಳ ಖರಾಬ್ ಆಗಿದೆ. ಬೇಸಿಕ್ ಅದು ಗುಡ್ಡಾಪುರದಿಂದ ಬರೋ ಎಲ್ಲ ಕರ್ನಾಟಕ ಒಳಗಿಂದು ಮಂದಿ ಅದು ಒಂದರ ರೋಡ್ ವೈಡಿಂಗ್. ಈಗಂತೂ ನಮ್ಮ PWD ನಿಮ್ಮ ರೋಡ್ 6 ಮೀಟರ್, ನಾವೇನೋ ಅದು ಎಕ್ಸ್ಟೆಂಡ್ ಮಾಡಿ 7.50 ಅದು ಮಾಡಬೇಕು. ಸೊ ಎಲ್ಲ ಪಾಯಿಂಟ್ಸ್ ಅನ್ನು ನಾವು ಈಗ ನೋಟ್ ಮಾಡ್ಕೊಂಡಿದ್ವಿ. ನಾವು ನಮ್ಮ ಅಧಿಕಾರಿಗಳ ಜೊತೆ ಒಂದು ಚರ್ಚೆಯನ್ನು ನಡೆಸಿ ತಮ್ಮ ಬೇಡಿಕೆಗಳೇನಿದ್ದಾವೆ ಅದು ನಾವು ಸರ್ಕಾರಕ್ಕೆ, ನಾವು ಕರ್ನಾಟಕ ಸರ್ಕಾರಕ್ಕೆ ನಾವು ಮುಗಿಸ್ತೀವಿ. ನಮ್ಮ ಉದ್ದೇಶ ಏನಂದ್ರೆ ಜಿಲ್ಲಾಡಳಿತದಿಂದ, ಜಿಲ್ಲಾಧಿಕಾರಿಯಾಗಿ ನಾನು, ನಮ್ಮ ಪೊಲೀಸ್ ಆಯುಕ್ತರು, ನಮ್ಮ ಉದ್ದೇಶ ಏನಂದ್ರೆ ಯಾವಾಗಲೂ ಗಡಿ ಭಾಗದಲ್ಲಿ ಸೌಹಾರ್ದತೆ ಹಾಗೂ ಶಾಂತಿ ಇರಬೇಕು. ಶಾಂತಿ ಸೌಹಾರ್ದತೆ ಇರಬೇಕಂದ್ರೆ ನಾವೆಲ್ಲರೂ ಮಾತುಕತೆಯನ್ನು ನಡೆಸ್ತಾ ಇರಬೇಕು. ನಾವು ಮಾತಾಡ್ಕೋಬೇಕು, ನಮ್ಮ ಸಮಸ್ಯೆಗಳನ್ನು ನಾವು ಕೇಳಬೇಕು, ನಮ್ಮ ಸಮಸ್ಯೆಗಳು ಅಲ್ಲಿಯವರು ಕೇಳಬೇಕು. ಆವಾಗ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಲಿಕ್ಕೆ ಸಾಧ್ಯ. ಸೊ ಈ ನಿಟ್ಟಿನಲ್ಲಿ ಬಹಳ ಶಾಂತಿ ಪೂರ್ಣವಾಗಿ ಈ ಒಂದು ಸಭೆಯನ್ನು ತಾವೆಲ್ಲರೂ ನಡೆಸಿಕೊಟ್ಟಿದ್ದೀರ, ಹಾಗೂ ತಾವೆಲ್ಲರೂ ಅಧಿಕಾರಿ ಮಿತ್ರರು ತಾವೆಲ್ಲರೂ ಭಾಗಿಯಾಗಿದ್ದೀರ. ತಮ್ಮ ಅನಿಸಿಕೆಗಳೇನಿದ್ದಾವೆ, ತಮ್ಮ ಸಲಹೆಗಳೇನಿದ್ದಾವೆ, ಇದರ ಬಗ್ಗೆ ನಾವು ಇನ್ನೊಂದು ಸತಿ ಇಂಟರ್ನಲ್ಲಿ ನಾವು ಚರ್ಚೆ ಮಾಡಿಕೊಂಡು ಕರ್ನಾಟಕ ಸರ್ಕಾರದಿಂದ ಮಹಾರಾಷ್ಟ್ರದಲ್ಲಿರುವಂತ ಕನ್ನಡಿಗರಿಗೆ ಹಾಗೂ ಅಲ್ಲಿರುವಂತ ವ್ಯವಸ್ಥೆನಲ್ಲಿ ನಾವು ಏನೇನು ಸವಲತ್ತುಗಳು ಈಗಾಗಲೇ ಕೊಡ್ತಾ ಇದ್ದೀವಿ ಅದನ್ನು ಫಸ್ಟ್ ನಾವು ಒಂದು ಜಾಟ್ ಡೌನ್ ಮಾಡಬೇಕು. ಇದನ್ನು ಹೊರತುಪಡಿಸಿ ಈಗಿನ ಬೇಡಿಕೆಗಳು ಏನು ಬಂದಿದ್ದಾವೆ ಅದರ ಪ್ರಕಾರ ಇನ್ನೂ ಹೆಚ್ಚುವರಿಯಾಗಿ ನಾವು ಏನು ಕೊಡ್ಲಿಕ್ಕೆ ಸಾಧ್ಯವಿದೆ ಅದರ ಬಗ್ಗೆ ಯೋಚನೆ ಮಾಡಿ 2 ಲಿಸ್ಟ್ ಮಾಡಿ ತಾವು ಏನೇನು ಇಶ್ಯೂಸ್ ಅವರು ಕೊಟ್ಟಿದ್ದಾರೆ. 24 ಇಶ್ಯೂಸ್ ಅವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸದ್ಯ ನಾವು ಕೊಡ್ತಾ ಇರುವಂತ ಸವಲತ್ತುಗಳು ಏನು, ಇನ್ನು ಹೆಚ್ಚುವರಿಯಾಗಿ ನಾವು ಕರ್ನಾಟಕ ಸರ್ಕಾರದಿಂದ ಅಲ್ಲಿ ಏನೇನು ಸವಲತ್ತುಗಳು ಕೊಡಬಹುದು ಅನ್ನೋದ್ರ ಬಗ್ಗೆ ತಾವಲ್ಲಿ ಸಲಹೆಗಳನ್ನು ಬರೆದುಬಿಟ್ಟು ನಮಗೆ ಕೊಡಿ. ನಾನು ಪೊಲೀಸ್ ಆಯುಕ್ತರು ಹಾಗೂ ಎಲ್ಲ ಸೀನಿಯರ್ಸ್ ನಾವು ಒಂದ್ಸತಿ ಮಾತಾಡಿಕೊಂಡು ಸರ್ಕಾರಕ್ಕೆ ನಾವು ರಿಪೋರ್ಟ್ ಅನ್ನು ಕಳಿಸ್ತೀವಿ. ಜೊತೆನಲ್ಲಿ ನಿಮ್ಗೂ ಒಂದು ಕಾಪಿ ಕೊಡ್ತೀವಿ. ಧನ್ಯವಾದಗಳು. ಇವರೆಲ್ಲರೂ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರಂತ, ಅವಕಾಶ ಮಾಡಿ ಕೊಡ್ತೀವಿ. ಪ್ರೆಸ್ ಕ್ಲಬ್ ಅಲ್ಲಿ ಮಾಡ್ತೀರಾ? ಇಲ್ಲೇ ಜಿಲ್ಲಾಧಿಕಾರಿ ಸಾಹೇಬರು ಇದು ಬಹುತೇಕ ಮಂದಿ ಈ ರೀತಿಯಾಗಿ ಒಂದು ಸಭೆಯಾಗಿದ್ದು ನಮ್ಮ ಮಾಜಿ MLA ಸಾಹೇಬರಿಂದ ನಾವು ವಿಶೇಷವಾಗಿ ಅವರಿಗೆ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಅವರ ಮಾತೃಭಾಷೆ ಮರಾಠಿ, ಅವರು ಕನ್ನಡಿಗರ ಸಲುವಾಗಿ ಬಹಳಷ್ಟೆಲ್ಲ ಬೆಂಗಳೂರು ಕಡೆ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇರ್ತಾರೆ. ನಮ್ಮ ಸಲುವಾಗಿ ಅವರು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ MLA ಸಾಹೇಬರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಹೂಗುಚ್ಛವನ್ನು ಕೊಟ್ಟು ಅವರಿಗೆ
ಇಲ್ಲಿ ಸನ್ಮಾನಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಮಕ್ಕಳಿಗೂ ಒಂದೇ ಸತಿ ಕೊಟ್ಬಿಡಿ. ನನಗೂ ಪೊಲೀಸ್ ಆಯುಕ್ತರಿಗೂ ಜೊತೆನಲ್ಲಿ ಹೇಳಿ. ಪೊಲೀಸ್ ಅಧಿಕಾರಿಗಳು ಸಾಹೇಬರಿಗೆ ಮತ್ತು ಜಿಲ್ಲಾ ಸಾಹೇಬರಿಗೆ ಇಬ್ಬರಿಗೂ ಸೇರಿ ಸತ್ಕಾರವನ್ನ ಮಾಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ಹಾಕ್ಬೋದು. ಥ್ಯಾಂಕ್ ಯು. ये मुझे फॉरवर्ड करो। ಎಲ್ಲರಿಗೂ ನಮಸ್ಕಾರ. ಇವತ್ತು ಮೀಟಿಂಗ್ ಲಾಸ್ಟ್ ಟೈಮ್ ಯಾವಾಗ ಆಯ್ತು ಗೊತ್ತಾ? ಯಾವಾಗ ಸರ್? 2003. 2003 ಸರ್. 2003 ಆದ ನಂತರ ಈಗ 3 ವರ್ಷದ ನಂತರ ವರ್ಷ ಆಯ್ತು. ಅಲ್ಲಿರುವಂತ ಕನ್ನಡಿಗರಿಗೆ ಇಲ್ಲಿ ಒಂದು ಮೀಟಿಂಗ್. ಇದೇ ದೊಡ್ಡ ಸುದ್ದಿ ಸರ್. 24 ಒಂದು ಪಾಯಿಂಟ್ ರಿಪೀಟ್ ಆಗಿದೆ. ಓಕೆ ನಮ್ಮ ಜತ್ ತಾಲೂಕೊಳಗೆ 70% ಕನ್ನಡ ಶಾಲೆ ಅದ. ಸದ್ಯ ಅಂಗನವಾಡಿ ಶಾಲೆನೂ ಮರಾಠಿ ಕೊಟ್ಟರಿ. ಈಗ ಯಾವ ಶಾಲೆಗೆ ಸುಧಾ ಕನ್ನಡ ಶಿಕ್ಷಕರು ಬರಲ್ಲ. ಇದು ನಾವು ಮನೆ ಕರ್ನಾಟಕ ಅದು ಗಡಿನಾಡು ಕನ್ನಡ ಅಧ್ಯಕ್ಷ ಮುಂದೆ ಇದು ಹೇಳಿದ್ರು. ಕರ್ನಾಟಕ ಗೌರ್ಮೆಂಟ್ ದುಡ್ಡು ಕೊಡ್ತಾರೆ, ಶಾಲೆ ಅವ್ರು ತೋತಾರ ಕೊಟ್ಟಿರ್ತಾರೆ, ಖರೆ ಮಕ್ಕಳು ಶಾಲೆಗೆ ಬರಲ್ಲ. ಇದು ಆ ಕನ್ನಡದ ಶಾಲೆ ಉಳಿಬೇಕಾದ್ರೆ ಇದು ಏನಾರ ಕರ್ನಾಟಕ ಗೌರ್ಮೆಂಟ್ ಮಾಡಿದ್ರೆ 70% ಜನ ನಾವು ಕನ್ನಡಿಗರದೇವ. ಈಗ ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಸಭೆ ಆಯೋಜನೆ ಮಾಡ್ಕೊಂಡಿದ್ದೀವಿ. ಈ ಸಭೆಯ ಉದ್ದೇಶ ಏನಂದರೆ, ಮಹಾರಾಷ್ಟ್ರದಲ್ಲಿ ಇರುವಂಥ ನಮ್ಮ ಕನ್ನಡಿಗರು ಯಾರಿದ್ದಾರೆ ಅವರ ಹಿತರಕ್ಷಣೆ ಹಾಗೂ ಸಮಸ್ಯೆಗಳ ಕುರಿತು ಈ ಒಂದು ಸಭೆಯನ್ನು ಆಯೋಜನೆ ಮಾಡಬೇಕಂತ ಹೇಳಿ ನಮ್ಮ ಗಡಿ ಅಭಿವೃದ್ಧಿ ಸಚಿವರು, ಪ್ರವಾಸೋದ್ಯಮ ಸಚಿವರು, ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬರ ನಿರ್ದೇಶನದಂತೆ ಇವತ್ತು ನಾವು ಅಲ್ಲಿರುವಂಥ ಜತ್ ಕಾನ್ಸ್ಟಿಟ್ಯೂಯೆನ್ಸಿ XMLA ಸಾವಂತ್ರವರ ಜೊತೆ ಹಾಗೂ ಅವರ ತಂಡದ ಎಲ್ಲ ಸದಸ್ಯರ ಜೊತೆ ಅಲ್ಲಿರುವಂಥ ಕನ್ನಡಿಗರ ಸಮಸ್ಯೆಗಳೇನು ಹಾಗೂ ಅದನ್ನು ಯಾವ ರೀತಿ ಆಳಿಸ್ಬೋದು, ಪರಿಹಾರವನ್ನು ಹುಡುಕ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಭೆಯನ್ನು ನಡೆಸಿದ್ವಿ. ಮೂಲತಃ ಕರ್ನಾಟಕ ಸರ್ಕಾರದ ವತಿಯಿಂದ ಸಾಕಷ್ಟು ಸವಲತ್ತುಗಳು ನಾವು ಮಹಾರಾಷ್ಟ್ರದಲ್ಲಿರುವಂಥ ಕನ್ನಡ ಶಾಲೆಗಳಿಗೆ ಹಾಗೂ ಕನ್ನಡಿಗರಿಗೆ ನಾವು ತಲುಪಿಸ್ತಾ ಇರ್ತೀವಿ. ಇದನ್ನು ಹೊರತುಪಡಿಸಿ ಇನ್ನೂ ಹೆಚ್ಚುವರಿಯಾಗಿ ಯಾವ ರೀತಿಯ ಸವಲತ್ತುಗಳನ್ನು ನಾವು ಕೊಡಲಿಕ್ಕೆ ಸಾಧ್ಯವಿದೆ, ಅಲ್ಲಿ ಬೇಸಿಕಲಿ ಅವರ ರಿಕ್ವೈರ್ಮೆಂಟ್ಸ್ ಏನಿದ್ದಾವೆ ಅದನ್ನು ಅವರು ಪ್ರಸ್ತಾಪ ಮಾಡಲಿಕ್ಕೆ ಇವತ್ತು ಬಂದಿದ್ದಾರೆ. ನಾವು ಅವರಿಗೆ ಅವಕಾಶ ಮಾಡಿ ಕೊಟ್ಟಿದ್ದೀವಿ. ಭಾಳ ಒಳ್ಳೆ ಚರ್ಚೆ ಆಗಿದೆ. ನಾವೀಗಾಗಲೇ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಒಂದು 5-8 ತಿಂಗಳ ಹಿಂದೆ ಇಲ್ಲಿರುವಂಥ ಮರಾಠಿ ಸ್ಪೀಕಿಂಗ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಏನಿದ್ದಾರೆ ಅವ್ರಿಗೂ ಒಂದು ಸಭೆ ಮಾಡಿ ಅವಕಾಶ ಮಾಡಿ ಕೊಟ್ಟಿದ್ದೀವಿ. ಅವರ ಸಮಸ್ಯೆಗಳು ಏನಿತ್ತು ಅವ್ರ ಜೊತೆನೂ ಮಾತುಕತೆಯನ್ನು ನಡೆಸಿದ್ದೀವಿ. ಅದನ್ನೇ ಮುಂದುವರಿಸ್ತಾ ಮಹಾರಾಷ್ಟ್ರದಲ್ಲಿರುವಂಥ ಕನ್ನಡಿಗರ ಸಮಸ್ಯೆಗಳು ಏನಿದ್ದಾವೆ ಅನ್ನೋದ್ರ ಬಗ್ಗೆ ನಾವು ಕೇಳಬೇಕನ್ನೋ ನಿರ್ದೇಶನ ಏನಿದೆ ಸರ್ಕಾರ ವತಿಯಿಂದ ಅದನ್ನು ಪಾಲನೆ ಮಾಡ್ತಾ ಈ ಒಂದು ಸಭೆಯನ್ನು ನಾವು ಮಾಡಿದ್ದೀವಿ. ಇವತ್ತು ಮೂಲತಃ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್ ಇರ್ಬೋದು, ರಸ್ತೆಗಳ ಅಭಿವೃದ್ಧಿಗಳಿರ್ಬೋದು, ನೀರಿನ ಸರಬರಾಜು ಇರ್ಬೋದು, ಶಾಲೆಗಳ ಸ್ಥಿತಿ ಇರ್ಬೋದು, ಅಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ ಇರ್ಬೋದು, ಅಲ್ಲಿ ಕನ್ನಡಿಗರಿಗೆ ಕರ್ನಾಟಕ ಸರ್ಕಾರ ವತಿಯಿಂದ ಏನು ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಉದ್ಯೋಗಗಳು ಸಿಗ್ತವೆ, ಅದರಲ್ಲಿ ಮೀಸಲಾತಿಗಳ ಬಗ್ಗೆ ಇರ್ಬೋದು. ಈ ಥರ ಸರಿಸುಮಾರು ಒಂದು 24
ವಿಷಯಗಳ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡಲಾಗಿದೆ. ಈ ಚರ್ಚೆನಲ್ಲಿ ನಮ್ಮ ಪೊಲೀಸ್ ಆಯುಕ್ತರು ಹಾಗೂ XMLA ಸಾವಂತ್ರವರು ಭಾಗಿಯಾಗಿದ್ದಾರೆ ಹಾಗೂ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವರವರ ಸಲಹೆಗಳನ್ನು ಇವತ್ತು ಈ ಸಭೆಯಲ್ಲಿ ನೀಡಿದ್ದಾರೆ. ಈ ಸಭೆ ಉದ್ದೇಶ ಏನಂದರೆ, ಗಡಿ ಭಾಗದಲ್ಲಿ ನಾವು ಮಾತುಕತೆಯನ್ನು ನಡೆಸಿದ್ದೀವಿ ಅಂದರೆ ಆವಾಗ ಶಾಂತಿ ಹಾಗೂ ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಸಾಧ್ಯವಾಗುತ್ತೆ. ಸರಿಸುಮಾರು 23 ವರ್ಷದ ನಂತರ ಈ ರೀತಿಯ ಒಂದು ಸಭೆಯನ್ನು ನಾವು ಕರೆದಿದ್ದೀವಿ. ಎಲ್ಲರ ಜೊತೆ ಮಾತಾಡಲಿಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಕರ್ನಾಟಕ ಸರ್ಕಾರ ಸಿದ್ಧ ಇದೆ. ನಮಗೆ ಆಸಕ್ತಿ ಇದೆ. ನಾವು ಮಾತಾಡಿ ಬಗೆಹರಿಸಲಿಕ್ಕೆ ಸಾಧ್ಯವಿದೆ ಅಂದರೆ ಆ ಪರಿಹಾರಗಳನ್ನು ಹುಡುಕ್ಲಿಕ್ಕೆ ನಮಗೆ ಆಸಕ್ತಿ ಇದೆ. ಆ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡಿದ್ದೀವಿ. ಈ ಸಭೆ ಮಾಡಲಿಕ್ಕೆ ಮೂಲ ಕಾರಣರಾದ HK ಪಾಟೀಲ್ ಸಾಹೇಬರಿಗೆ ಹಾಗೂ ಸಾವಂತ್ರವರಿಗೆ ನಾನು ಅಭಿನಂದನೆಗಳು ಹೇಳಲಿಕ್ಕೆ ಬಯಸುತ್ತೇನೆ. ಈಗ ಇನ್ನೊಂದು 2-3 ರೌಂಡ್ ಈ ಥರ ಮೀಟಿಂಗ್ಸ್ ಮಾಡಿ ಸೂಕ್ಷ್ಮತೆಗಳು ಏನೇನಿದ್ದಾವೆ ಅದರ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡಿ ನಾವೊಂದು ರಿಪೋರ್ಟನ್ನು ರೆಡಿ ಮಾಡಿಕೊಂಡು ನಾವು ಸರ್ಕಾರಕ್ಕೆ ಮುಟ್ಟಿಸ್ತೀವಂತ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಸೊ ಅವರೇನು ಹೇಳಿ ಬಸ್ಸಿನ ವ್ಯವಸ್ಥೆಗಳಿರ್ಬೋದು, ಜೊತೆಯಲ್ಲಿ ಏನು ಸಣ್ಣ ಪುಟ್ಟ ರೋಡ್ ರಿಪೇರ್ಸ್ ಇರ್ಬೋದು, ಬಾರ್ಡ್ರಲ್ಲಿ ಈ ಥರ ಸಮಸ್ಯೆಗಳು, ನೀರಿನ ಇಶ್ಯೂಸ್ ಇರ್ಬೋದು. ಉದಾಹರಣೆಗೆ ಫ್ಲಡ್ ಮ್ಯಾನೇಜ್ಮೆಂಟ್ ನಾವು ಮ್ಯಾಕ್ಸಿಮಮ್ ಟೈಮ್ಸ್ ಲೋಕಲಿಯೇ ಮಾಡ್ತೀವಿ. ಈಗ ಫ್ಲಡ್ ಬಂದಾಗ ನಾನು ಕೋಲ್ಹಾಪುರ್ ಕಲೆಕ್ಟರು ಮತ್ತು ನಮ್ಮ ಸಾಂಗ್ಲಿ ಕಲೆಕ್ಟರ್ ನಾವೆಲ್ಲರೂ ಕೋಆರ್ಡಿನೇಟ್ ಮಾಡ್ತಾ ಇರ್ತೀವಿ. ಸೊ ಈ ಕೋಆರ್ಡಿನೇಷನಲ್ಲಿ ಈ ಒಂದು ಪಾಯಿಂಟ್ ಅವರು ಏನು ಈಗ ಆಳ್ಮಟ್ಟಿ ಡ್ಯಾಮನ್ನು ಅಪ್ರಾಕ್ಸಿಮೇಟ್ಲಿ 570 ಮೀಟರ್ಸ್ ಲೆವೆಲ್ ಏನು ಮೇಂಟೈನ್ ಮಾಡಬೇಕಂತ ಅವ್ರ ಬೇಡಿಕೆ ಇದೆ, ಅದನ್ನು ನಾವು ಒಂದು ಸತಿ ಪರಿಗಣಿಸ್ತೀವಿ. ಟೆಕ್ನಿಕಲಿ ಎಷ್ಟು ಫೀಸಬಲ್ ಇದೆ, ನಾವು ಇಲ್ಲಿಂದ ನೀರು ಬಿಡುವಾಗ ಮತ್ತೆ ಬಾಗಲಕೋಟಿನ ಮೇಲೆ ಇವರ್ ಕಾನ್ಸ್ಟಿಟ್ಯೂನ್ಸಿ ಸೈಡ್ ಬಿಡಲಿಕ್ಕೆ ಆ ಜನರಿಗೆ ನಾವು ಅವಕಾಶ ಮಾಡಲಿಕ್ಕೆ ಸಾಧ್ಯವಿದೆಯೋ ಇಲ್ಲನೋ ಎಲ್ಲರ ಜೊತೆ ನಾವು ಮತ್ತೆ ಮಾತಾಡಿಕೊಂಡು ಲೋಕಲ್ ಮಟ್ಟದಲ್ಲಿ ಏನೇನು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಆಗುತ್ತೆ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ. ನಮ್ಮ ಸಹಾಯಶಕ್ತಿ ಪ್ರಯಾಸ ಮಾಡ್ತೀವಿ. ಏನೇನು ನಮ್ಮ ಹಂತದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲನೋ ಅದನ್ನು ನಾವು ಸರ್ಕಾರ ಮಟ್ಟಕ್ಕೆ ಅವರ ಗಮನಕ್ಕೆ ತಗೊಂಡು ಬರ್ತೀವಿ. ನಮ್ಮ HK ಪಾಟೀಲ್ ಸಾಹೇಬರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಗೊಂಡು ಬರ್ತೀವಿ. ಸರ್, ಈಗ ಜತ್ ತಾಲೂಕಲ್ಲಿ ಬಹಳಷ್ಟು ಕಡೆಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ, ಕೃಷಿಗೆ ಸಮಸ್ಯೆ ಆಗುತ್ತೆ. ಕೆಲವೊಂದಿಷ್ಟು ಪಂಚಾಯತ್ಗಳು ತರಾವೇ ಮಾಡ್ಕೊಂಡಿದ್ದಾರೆ. ನಾವು ಕರ್ನಾಟಕಕ್ಕೆ ಹೋಗ್ತೀವಿ, ನಮ್ಮ ಕಡೆ ನಾವು ಜತ್ತನಿಗೆ ಇರೋದಿಲ್ಲ. ಸೊ ಆ ನಿಟ್ಟಿನೊಳಗೆ ನಮ್ಮ ಬೆಳಗಾವಿ ಜಿಲ್ಲಾಡಳಿತದಿಂದ ಏನಾದರೂ ಸರ್ಕಾರಕ್ಕೆ ಈ ವಿಷಯವನ್ನು ಗಮನಕ್ಕೆ ತರೋದು ಅಥವಾ ಅದನ್ನು ಕನ್ವಿನ್ಸ್ ಮಾಡೋದು. ಇವತ್ತಿನ ಸಭೆಯಲ್ಲಿ ಆಗಿರುವಂಥ ಪ್ರಸ್ತಾಪಕ್ಕೆ ಬಂದಿರುವಂಥ 24 ಅಂಶಗಳ ಬಗ್ಗೆನೇ ನಾವು ಈ ಒಂದು ಸಭೆಯನ್ನು ಮಾಡಿದ್ದೀವಿ. ಈ ಸಭೆಯಲ್ಲಿ ಆ ವಿಚಾರ ಬಂದಿಲ್ಲ. ಈಗ ಇಲ್ಲಿಗೆ ಬರ್ತಾರೋ ಬರಲ್ಲ ಅದರ ಬಗ್ಗೆ ಅವ್ರು ಪ್ರಸ್ತಾಪ ಮಾಡಲಿಲ್ಲ. ಸೊ ನಾನು ಅದರ ಬಗ್ಗೆ ಟಿಪ್ಪಣಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅಲ್ಲಿ ಜನರಿಗೆ ಯಾವುದೇ ನಿರೀಕ್ಷೆ ಇದೆ ಅಂದರೆ, ನಮ್ಮ ಜವಾಬ್ದಾರಿ ಅಧಿಕಾರಿಗಳಾಗಿ ಏನಿದೆ ಅಂದರೆ ಸರ್ಕಾರ ಮಟ್ಟಕ್ಕೆ ನಾವು ಸರ್ಕಾರ ಗಮನಕ್ಕೆ ತಗೊಂಡು ಬರಬೇಕು. ಆ ರೀತಿ ಅರ್ಜಿಗಳು ಏನಾದರೂ ಬಂದಿದ್ದಾವಂದರೆ ನಾವು ಖಂಡಿತ ಸರ್ಕಾರ ಗಮನಕ್ಕೆ ತಗೊಂಡು ಬರ್ತೀವಿ. थैंक यू. इनको लो यार, ये बेचारे महाराष्ट्र से आए, थोड़ा यू शुड टेक हिज इधर. सर हमारा हो गया, मैं जा रहा हूँ. सर थैंक यू सो मच, गॉड ब्लेस यू. सर चलिए ಕನ್ನಡ ಮರಾಠಿ ಫ್ಲೂಯೆಂಟ್ ಕನ್ನಡ ನಮಸ್ಕಾರ. ಇವತ್ತು ದಿನ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಲೆಕ್ಟರ್ ಸಾಹೇಬರಲ್ಲಿ ನಮ್ಮ ಗಡಿ ಭಾಗದ ಸಮಸ್ಯೆಗಳಿಗೆ ಬಗೆಹರಿಸ್ಬೇಕಂದ್ರೆ ಇಲ್ಲಿ ಮೀಟಿಂಗ್ ಆಗ್ಯದ. ಸನ್ಮಾನ್ಯ ಕಲೆಕ್ಟರ್ ಸಾಹೇಬ್ರ, ಪೊಲೀಸ್ ಅಧಿಕಾರಿ, ಪ್ರಥಮತಃ ಕರ್ನಾಟಕ ರಾಜ್ಯದ ಮಿನಿಸ್ಟರ್ ಸನ್ಮಾನ್ಯ MB ಪಾಟೀಲ್, ಸನ್ಮಾನ್ಯ ಗಡಿ ಭಾಗದ ಮಿನಿಸ್ಟರ್ HK ಪಾಟೀಲ್ ಸಾಹೇಬರು, ಪ್ರಥಮತಃ ಇವರಿಗೆ ಧನ್ಯವಾದ ಕೊಡ್ತೀನಿ.
ಮೊದಲ ಈ ಗಡಿ ಭಾಗದ ಸಮಸ್ಯೆ ತೊಗೊಂಡು ನಾವು MB ಪಾಟೀಲ್ HK ಪಾಟೀಲ್ ಸಾಹೇಬ್ರ ಕಡೆ ಭೇಟಿಯಾಗಿದ್ದೆವು. ಅಲ್ಲಿ ಚರ್ಚೆ ಆಗೋಣ ನನ್ನ ಕಾನ್ಸ್ಟಿಟ್ಯೂಷನ್ ಮಹಾರಾಷ್ಟ್ರ ಒಳಗೆ ಇದ್ರೆ ಬರೀ ನನ್ನ ಕಾನ್ಸ್ಟಿಟ್ಯೂಷನ್ ಒಳಗೆ 60-65% ಕನ್ನಡಿಗರ ಅದ. ಅಲ್ಲಿ ಎಲ್ಲ ಸ್ಕೂಲ್ ಮ್ಯಾಕ್ಸಿಮಮ್ ಸ್ಕೂಲ್ ಕನ್ನಡ ಎಜುಕೇಷನ್, ರೈಟ್ ಟು ಎಜುಕೇಷನ್ ಆ್ಯಕ್ಟ್ದಿಂದ ಅವರು ಎಲ್ಲರಿಗೆ ಮದರ್ ಟಂಗ್ ಒಳಗೆ ಅವರಿಗೆಲ್ಲ ಎಜುಕೇಷನ್ ಸಿಗಬೇಕು. ಇದು ಪ್ರಯತ್ನ ಐತಿ. ಈಗ ಪ್ರಾಥಮಿಕ ಒಳಗೆ ಎಜುಕೇಷನ್, ನೀರಿನ ಸಮಸ್ಯೆ, ಅದೇ ರೀತಿ KSRT ಬಸ್ ರೋಡ್ ಸಮಸ್ಯೆ ಇಲ್ಲಿ ಪ್ರಾಮುಖ್ಯದಾಗ ಇವತ್ತು ಚರ್ಚೆ ಆಗ್ಯದ. ಇದು ಮಿನಿಟ್ಸ್ ಕರ್ನಾಟಕ ರಾಜ್ಯಕ್ಕೆ ಕಳಿಸಿ ಅಲ್ಲಿ ಮತ್ತು ಬೇರೆ ಇದರ ಮೇಲೆ ಚರ್ಚೆ ಆಗಿ ಗಡಿ ಭಾಗದ ಕನ್ನಡಿಗರಿಗೆ ನ್ಯಾಯ ಸಿಗಬೇಕಂತ ನಾವು ಪ್ರಯತ್ನ ನಡೆಸಿದ್ದೆವು. ಯಾವ ರೀತಿ ಕರ್ನಾಟಕ ಒಳಗಿಂದು 865 ಹಳ್ಳಿಗಳಿಗೆ, ಮರಾಠಿ ಹಳ್ಳಿಗಳಿಗೆ ಅವರಿಗೆ ಮಹಾರಾಷ್ಟ್ರದಿಂದ ಬೇರೆ ಬೇರೆ ಸವಲತ್ತು ಸಿಗ್ತಾವೆ. ಅದೇ ರೀತಿ ಮಹಾರಾಷ್ಟ್ರ ಒಳಗಿಂದು 747 ಹಳ್ಳಿಗಳಿಗೆ ಕನ್ನಡಿಗರಿಗೆ ಕರ್ನಾಟಕ ಒಳಗೆ ಯಾವ ರೀತಿ ರಿಸರ್ವೇಷನ್ ಸಿಗ್ತದ ಅದೇ ರಿಸರ್ವೇಷನ್ ನಮ್ಮ ಕನ್ನಡಿಗರಿಗೆ ಭೀ ಸಿಗಲಿ ಅಂತ ನಾವು ಇಲ್ಲಿ ಇವತ್ತು ಮೀಟಿಂಗ್ ಮಾಡಿದ್ವಿ. ಒಂದು ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಮಂದಿ ಮಾನವತೆಯಿಂದ ಎಲ್ಲಕ್ಕಿಂತ ಮೊದಲು ನೀರು ಸಿಗಬೇಕಂತ. ಯಾವ ರೀತಿ ಇಲ್ಲಿ ತನ ಮಹಾರಾಷ್ಟ್ರ ಗೌರ್ಮೆಂಟ್ ಕರ್ನಾಟಕ ಒಳಗಿನ ಬೆಳಗಾವಿ ಜಿಲ್ಲಾ ಅಲ್ಲಿ ಇಲ್ಲಿ ತನ 6.87 TMC ನೀರು ಇಲ್ಲಿ ತನ ಕೊಟ್ಟದ. ಅದೇ ನೀರು ನಾವು ಜತ್ ಕನ್ನಡಿಗರ ಭಾಗದಲ್ಲಿ ಜತ್ ಬರಗಾಲ ಪ್ರದೇಶ ಆ ತುಬಚಿ ಬಬಲೇಶ್ವರದಿಂದ ನ್ಯಾಚುರಲ್ ಫ್ಲೋದಿಂದ ನೀರು ನಮಗೆ 42 ಹಳ್ಳಿಗಳಿಗೆ वहाँ जहाँ के लोग पूरे कन्नड़ीगार आए उनको मिल सकता है. तो वो एक गिव एंड टेक समर सीजनದಾಗ ಮಹಾರಾಷ್ಟ್ರ ಗೌರ್ಮೆಂಟು ಕರ್ನಾಟಕ ಗೌರ್ಮೆಂಟ್ಗೂ ಸಹಕಾರ ಮಾಡಬೇಕು. ಮಳೆಗಾಲದಾಗ ನಮಗೆ ಕರ್ನಾಟಕದಿಂದ ತುಬಚಿ ಬಬಲೇಶ್ವರದಿಂದ ಜತ್ ಏರಿಯಾ ಮತ್ತು ಅಕ್ಕಲಕೋಟ್ ಸೋಲಾಪುರ ಡಿಸ್ಟಿಕಲ್ಲಿ ಸಹಕಾರ ಆಗಬೇಕು. ಅದು ಒಂದು ಬೇಡಿಕೆ. ಮತ್ತೊಂದು ಎಜುಕೇಷನ್ ಮತ್ತು ಉದ್ಯೋಗದಲ್ಲಿ ನಮ್ಮಲ್ಲಿ ಬೌಂಡ್ರಿ ಒಳಗೆ ಯಾರ್ದು ಎಜುಕೇಷನ್ ಆಗ್ಯದ ಅವರಿಗೆ ಇಲ್ಲಿ ಕರ್ನಾಟಕ ಒಳಗೆ ಬರೋಣ. ಯಾವ ರೀತಿ ಕರ್ನಾಟಕ ಒಳಗಿಂದ ಮರಾಠಿ ಭಾಷಿಕಲ್ಲಿ ರಿಸರ್ವೇಷನ್ ಸಿಗ್ತದ ಅದೇ ರೀತಿ ಇಲ್ಲಿ ಸಿಗಬೇಕತ್ತು 5% ಸಿಗಬೇಕಂತ ನಾವು ಬೇಡಿಕೆ ಮೀಟಿಂಗ್ ಮಾಡಿದ್ರಲ್ಲ, ಸೊ ನಿಮ್ಮ ಬೇಡಿಕೆಗಳು ಇದಾವಲ್ಲ ಅದನ್ನ ನೀವು ಖುದ್ದಾಗಿ ಕರ್ನಾಟಕ ಸರ್ಕಾರದ ಜೊತೆ ಮಾತಾಡ್ತಾರ ಹೇಗೆ ಸರ್? ಮತ್ತು ಇವು ನಿಮ್ಮ ಬೇಡಿಕೆಗಳು ಆದಷ್ಟು ಎಷ್ಟು ಟೈಮ್ ಒಳಗೆ ಈಡೇರಿಕೆ ಆಗಬೇಕಂತ ಹೇಳ್ತೀವಿ. ಈಗ ಆದಷ್ಟು ಜಲ್ದಿ ಆಗಬೇಕಂತ ನಾವು ಪ್ರಯತ್ನ ನಡೆಸಿದ್ದೆವು. ಈಗ ಹಿಂದಿನ ತಿಂಗಳದಾಗೆ ನಾ ಬೆಂಗಳೂರು ಒಳಗೆ ಎಲ್ಲ ನಮ್ಮ ಗಡಿ ಬೌಂಡ್ರಿ ಒಳಗಿಂದ ಎಲ್ಲ MLA ಅವು ಮಿನಿಸ್ಟರ್ ಅದಾರ ಅವ್ರಿಗೆಲ್ಲರಿಗೂ ನಾವು ಭೇಟಿಯಾಗಿ ನಿವೇದನೆ ಕೊಟ್ಟೀನಿ. ಅಲ್ಲಿ ಅದ್ರಾಗ ನಮ್ಮ ಜಾರಕಿಹೊಳಿ ಸಾಹೇಬ್ರು ಇರಲಿ, ನಮ್ಮ ಹೆಬ್ಬಾಳ್ಕರ್ ಮೇಡಮ್ ಇರಲಿ, ಲಕ್ಷ್ಮೀನ್ ಸೌದಿ ಇರಲಿ ರೀ, ರಾಜೀವ್ ಕಾಗೆ, MB ಪಾಟೀಲ್ ಸಾಹೇಬರು, ಆ ಕಡೆ ಯಶವಂತ್ ಪಾಟೀಲ್
ನಮ್ಮ ಬಾಂಡ್ರಿ ಒಳಗೆ ಎಷ್ಟು ಕಾನ್ಸ್ಟಿಟ್ಯೂಷನ್ ಅವ್ರು ಎಲ್ಲರಿಗೆ ಭೇಟಿಯಾಗಿ ನಾ ನಿವೇದನೆ ಕೊಟ್ಟೇನಿ ಅವರು ಅದರದಿಂದೇ ಈಗ ಮೀಟಿಂಗ್ ಇಲ್ಲಿ ಹಚ್ಚೋದು ನಿಮಗೂ ನೀವು ನೋಡ್ತಿರಿಲ್ಲ. ಸರ್ 23 ವರ್ಷ ಗ್ಯಾಪ್ ಆಯ್ತು ಮೀಟಿಂಗ್ ಆಗ್ಬೇಕು ಯಾಕೆ ಸರ್ ಏನು ಕಾರಣ? ಈಗ ಅದು ಏನು ಈಗ ಅದ್ರ ಮೇಲೆ ನಾ ಏನು ಮಾತಾಡಂಗಿಲ್ಲ. ಖರೆ ನಾವೇನತ್ತು ಮಾನವತ ಮುಂಚೆನೆ ಮಾಡ್ಬೋದಿತ್ತು. ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ರಿ ಸರ್ ಅದೇ ಈಗ ಆಗಬೇಕಾಗಿತ್ತು. ಆಳ್ಯಾಗ ಯಾವ ರೀತಿ ಕರ್ನಾಟಕ ಮಹಾರಾಷ್ಟ್ರ ಈಗ ಜಾಯಿಂಟ್ ಮೀಟಿಂಗ್ ಆಳ್ಯಾಗೆ ಆಗಬೇಕಾಗಿತ್ತು, ಅದು ಆಗಿಲ್ಲ. ಖರೆ ಈಗ ಜಲ್ದಿ ಆಗಿ ಗಡಿ ಭಾಗದ ಮಂದಿಗೆ ನ್ಯಾಯ ಸಿಗ್ಬೇಕಂತ ನಾವು ಬಂದಿದ್ದು. ಸರ್, ಈಗ ಕನ್ನಡ ಮರಾಠಿ ಒಂದ್ ಕಡೆ ಇಲ್ಲಿ ಗಲಾಟೆ ಆಗ್ತಾ ಇದೆ, ಬಾರ್ಡರ್ ಡಿಸ್ಪ್ಯೂಟ್ ಇದೆ. ಅದ್ರ ಬಗ್ಗೆ ನೀವು ಹೇಳೋದಂದ್ರೆ, ನೀವು ಇಲ್ಲಿ ಕುಡ್ಸಾಕ್ ಬಂದಿರಿ, ಕೆಲವೊಂದು ಇಲ್ಲಿ ಸಂಘಟನೆಗಳು MBS ನಂತವರು ಒಡ್ಯಾಕ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ಅದು ಎಲ್ಲ ಏನಂತಾರೆ, ಅದು ಮದರ್ ಟಂಗ್ ಒಳಗೆ ಎಲ್ಲರಿಗೂ ಪ್ರೇಮ ಇರ್ಬೋದು. ಖರೆ ಎಲ್ಲಕ್ಕಿಂತ ಮೇನ್ ಮಾನವತಾ ಧರ್ಮ, ಎಲ್ಲರೂ ನಾವು ಮಾನವತಾದಿಂದ ಎಲ್ಲರೂ ಕೂಡಿದೆವು. ಅದೇ ರೀತಿ ಮಾನವತಾದಿಂದ ಧರ್ಮ ಎಲ್ಲರದ್ದು ಸಂಭಾಳಿಸ್ಬೇಕಂತ ನಾವು ಪ್ರಯತ್ನ ನಡೆಸಿದ್ವಿ. थँक यू. हां बोला. मराठीत सांगा काय ते जरा कन्नडमध्ये बोलतो संक्षिप्तात बोलतो मराठीमध्ये. तो नॅशनल इश्यू आहे, परत त्याला फाटे फोडत बसण्यात काय अर्थ नाही. फक्त हां नमस्कार. आज बेळगाव जिल्हाधिकाऱ्यांच्या दालनात त्यांच्या प्रमुख अध्यक्षतेखाली आणि जिल्ह्याचे पोलीस अधिकारी आणि त्याचबरोबर सगळ्या विभागाच्या जिल्ह्यातील प्रमुख अधिकाऱ्यांच्या समवेत आज बैठक झाली. आणि या बैठकीच्या पार्श्वभूमीवर गेल्या महिन्यात कर्नाटक राज्याचे मिनिस्टर सन्माननीय MB पाटील, त्याचबरोबर गडी भागचे सचिव सन्माननीय HK पाटील यांना भेट घेऊन या जत भाग हा कायमस्वरूपी दुष्काळी भाग आहे आणि या दुष्काळी भागाला न्याय द्यायच्यासाठी या भागात सीमावर्ती भाग आहे हा कर्नाटकाशी निगडीत असलेला, आणि या भागात साधारणतः 55 ते 60% कन्नड सगळी भाषिक आहेत. आणि त्यांच्या अडीअडचणी सोडवण्यासाठी हा प्रामाणिक या निमित्तानं केलेला प्रयत्न आहे की जसं 2019 ते 2024पर्यंत मी महाराष्ट्र विधानसभेचा आमदार म्हणून राहिलेलो आहे. आणि ज्या पद्धतीनं गेल्या 5 वर्षाच्या कालावधीमध्ये महाराष्ट्र गव्हर्नमेंटकडं या जत भागातील खास करून कन्नड भाषिक लोकांना न्याय मिळवून देण्यासाठी या भागातल्या शिक्षणाचा प्रश्न असू दे, त्याचबरोबर पाण्याचा प्रश्न असू दे, या निमित्तानं त्याचबरोबर STचा प्रश्न असू दे, PWDचा प्रश्न असू दे, अशा विविध प्रश्नांवर आज पाठपुरावा केलेला. आणि त्याच पद्धतीनं आज कर्नाटकात सुद्धा गेली वर्षभर मी या निमित्तानं पाठपुरावा करतोय की एक आहे की पहिल्यांदा प्रामाणिक प्रयत्न आमचा हा आहे की बाबा इरिगेशनच्या बाबतीत सगळ्यात मेन महत्त्वाचा प्रश्न आहे की ज्या पद्धतीनं आज या सांगली जिल्ह्यातून उन्हाळ्यात बेळगाव जिल्ह्याला या ठिकाणी पाणी वेळोवेळी महाराष्ट्र गव्हर्नमेंटनं दिलेलं आहे. त्याच पद्धतीनं इकडनं
म्हणजे उन्हाळ्यात पाणी महाराष्ट्राकडनं घ्यायचा आणि तिकडून परत तुमची बबलेश्वरपासून हे आमच्या महाराष्ट्रात म्हणजे जो आमचा कायमस्वरूपी दुष्काळी भाग आहे आणि हा द्विभाषिक कन्नड आणि मराठी द्विभाषिक असा भाग आहे, या भागाला पाणी मिळावं अशा पद्धतीचा हा प्रस्ताव या निमित्तानं या आजच्या या मीटिंगमध्ये प्रयत्न केलेला आहे की एक आहे की इकडनं आम्ही द्यायचं आणि तिकडनं तुम्ही द्यायचं, इकडनं महाराष्ट्र गव्हर्नमेंटनं द्यायचं आणि तिकडनं कर्नाटक गव्हर्नमेंटनं आम्हाला ते पाणी परत द्यायचं. आजपर्यंत महाराष्ट्र गव्हर्नमेंटनं 7.5 TMC पाणी आज या निमित्तानं कर्नाटक गव्हर्नमेंटला मिळालेलं आहे. आज फक्त त्याच्या बदल्यात याच्यात आणखीन एकदा दोन्ही राज्याच्या इरिगेशनच्या अधिकाऱ्यांची एक बैठक 2022मध्ये झालेली आहे आणि त्यात सुद्धा असाच प्रस्ताव होता की इकडनं पाणी घ्यायचं आणि तिकडनं पाणी द्यायचं, म्हणजे गिव्ह अँड टेक ह्या धर्तीवर आम्ही पाणी मागितलेलं होतं. आणि अजूनसुद्धा जवळजवळ नाही म्हटलं तर 4.25 TMC पाणी अजूनसुद्धा कर्नाटक गव्हर्नमेंटकडे शिल्लक आहे आणि ते पाणी या जत भागाला, सांगली जिल्ह्यातल्या जत भागाला आणि त्याचबरोबर सोलापूर जिल्ह्यातल्या अक्कलकोट भागाला या ठिकाणी मिळावं म्हणून आम्ही हा प्रयत्न सुरू केलेला आहे. आणि या निमित्तानं आज जसं कृष्णा रिव्हरमधनं पाणी उचलून तुमची बबलेश्वर तिकोट्यापासून टाकलेलं आहे आणि तेच पाणी नॅचरल फ्लोनं हे आमच्या भागात येऊ शकतं आहे. तिकडं फायदा कर्नाटकाचा असा आहे की हे तिकोट्यापासून पाणी परत हे आमच्या पूर्व भागात असलेल्या बोर नदीच्या माध्यमातून हे परत कर्नाटकात जाणार आहे आणि मग परत कर्नाटकातली जवळजवळ 7 गावं, या गावांना सुद्धा या ठिकाणी आजपर्यंत कर्नाटक गव्हर्नमेंटनं त्या गावांना कुठलं इरिगेशन स्कीम केलेलं नाही आणि या निमित्तानं नॅचरल फ्लोनं त्या 7 गावांना सुद्धा पाणी, म्हणजे आमच्या विभागातली जवळजवळ नाही म्हटलं तर 17-18 गावं आणि ती कर्नाटकातली चडचणपासून पुढे येणारी ती जवळजवळ 7 गावं, या 7 गावांना सुद्धा या निमित्तानं या पाणी मिळण्यासाठी हा या निमित्तानं प्रयत्न आहे. पण हा जे प्रश्न सुरू आहेत नाही पाण्याचे वगैरे, तर त्या संदर्भात सीमा प्रश्नासंदर्भात जो काय प्रश्न अडचणीचा आहे त्याविषयी काही चर्चाच होत नाही ना. सन्माननीय मंत्री निवडले गेले, 2 वेळा त्यांची हे झाली, एक सुद्धा बैठक झाली नाही बेळगाव शहरात, त्याविषयी काय आपलं मत आहे? या संदर्भातला खरं तर दोन्ही राज्याच्या संबंधित मंत्र्यांनी किंवा मुख्यमंत्र्यांनी या संदर्भात हे वातावरण चिघळू न देता याच्यावर खरं तर लवकरात लवकर तोडगा काढणं हे अपेक्षित आहे. पण मला असं समजतं की या संदर्भातले हायकोर्टाचे काही निर्देश आहेत त्याप्रमाणे दोन्ही राज्याचे मंत्री किंवा त्या नेमलेले जे काही मंत्री त्यांना जबाबदारी दिलेली त्या समन्वयाच्या दृष्टिकोनातून हे लवकरात लवकर ते प्रयत्न करतील अशी या निमित्ताने मी अर्धा दिवसामध्ये एक बैठक होणार आहे, मुख्यमंत्र्यांनी बोललेलं आहे हो मागच्या वेळेला ती एक बैठक घ्या. या संदर्भातली महत्त्वाची बैठक गेल्या 5 वर्षाच्या कालावधीमध्ये ज्या पद्धतीनं आमच्या महाराष्ट्र राज्याचे मुख्यमंत्री आणि मंत्री यांच्या माध्यमातून राज्यपालांकडे या निमित्तानं मी चर्चा केली होती आणि त्या निमित्तानं आमच्याच राज्यपालांनी त्यावेळेस 2022मध्ये या निमित्तानं पुढाकार घेऊन दोन्ही राज्याच्या राज्यपालांची कोल्हापूर इथे बैठक घडवून आणलेली होती. त्यात 5 जिल्ह्याचे जिल्हाधिकारी, पोलीस अधिकारी आणि संबंधित विभागाचे सगळे या निमित्तानं ती बैठक झालेली होती आणि त्याच बैठकीच्या मिनिट्सच्या अनुषंगानं आज या निमित्तानं ही आज बैठक झालेली आहे आणि निश्चितपणानं येणाऱ्या काळात लवकरात लवकर या म्हणजे दोन्ही राज्याचा तेढ न वाढता लवकरात लवकर तोडगा निघेल. मी माजी आमदार विक्रमसिंह बाळासाहेब सावंत, जत विधानसभा मतदारसंघ.